ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶದಲ್ಲಿ ಈಗ ಭಾರಿ ಬದಲಾವಣೆಗಳಾಗ್ತಾ ಇರೋದು. ಪೂರ್ತಿ ಏರಿಯಾಗೆ ಏರಿಯಾ, ವಟಾರ, ಬಸ್ತಿ, ಜನನಿಬಿಡ ಪ್ರದೇಶಗಳು ರಾತ್ರೋರಾತ್ರಿ ಖಾಲಿ. ಉತ್ತರ ಪ್ರದೇಶದ ಜನರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸಗಾರರು ಮತ್ತು ಕಾರ್ಪೆಂಟರ್ಗಳೇ ಸಿಗ್ತಾ ಇಲ್ಲ. ಒಂದು ಕಡೆ ಯೋಗಿ, ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್, ಮತ್ತೊಂದ್ ಕಡೆ ಎಲೆಕ್ಷನ್ ಕಮಿಷನ್, ಮೂರು ಸೇರಿ ಯಾವ ರೀತಿ ಕೆಲಸ ಮಾಡಿದಾವೆ ಗೊತ್ತಾ? ರಾತ್ರೋರಾತ್ರಿ. ಹಾಗಾಗಿ ಎದ್ನೋ ಬಿದ್ನೋ ಅಂತ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಉತ್ತರ ಪ್ರದೇಶ ಬಿಟ್ಟು ಪರಾರಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬೇರು ಸಮೇತ ಕಿತ್ತಾಕೋ ವಿಚಾರದಲ್ಲಿ ಯೋಗಿಯನ್ನ ನೋಡಿ ಕಲಿಬೇಕು, ಹೇಗೆ ಕೆಲಸ ಮಾಡಬೇಕು. ಅರ್ಧ ರಾತ್ರಿ ಮಿಡ್ ನೈಟ್ ಅಲ್ಲಿ ಬುಲ್ಡೋಜರ್ ಆಕ್ಷನ್ ಆಗ್ತಾ ಇರೋದು. ಪೂರ್ತಿ ಏರಿಯಾಗಳು, ಬಡಾವಣೆಗಳು ಖಾಲಿಯಾಗಿರೋದು. ಒಟ್ಟು 3 ಕೋಟಿ ಮತದಾರರು ಯುಪಿ ಬಿಟ್ಟು ಪರಾರಿಯಾಗಿರೋದು. ನಿಮ್ಗೆ ಇನ್ನೂ ಅಂಕಿಅಂಶಗಳನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ 2,91,00,000 ಮತದಾರರು ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂತ ಇನ್ಯುಮರೇಷನ್ ಫಾರ್ಮ್ ನ ತೆಗೆದುಕೊಂಡು ಪರಾರಿಯಾಗಿರೋದು. ಫಿಲ್ ಮಾಡಿ ವಾಪಸ್ಸೇ ಕೊಟ್ಟಿಲ್ಲ. ಇದರ ಅರ್ಥ ಇವೆಲ್ಲ ಕಳ್ಳ ಓಟ್ಗಳು. ಫಾರಂ ಕೊಟ್ಟಿದ್ದನ್ನ ವಾಪಸ್ ಪಡೆಯೋದಕ್ಕೆ ಹೋದಾಗ ಇಡೀ ಬಡಾವಣೆಗಳೇ ಖಾಲಿ ಖಾಲಿ. ಅರೆರೆ ಏನಾಗ್ತಾ ಇದೆ? ಫಾರ್ಮ್ ನಾನು ಇಲ್ಲೇ ಅಲ್ವಾ ಕೊಟ್ಟಿದ್ದು, ಐಸ್ಲ್ಯಾಂಡ್ ಆಗೋಗ್ಬಿಟ್ಟಿದೆ, ನೊಣ ಹೊಡಿಯೋರಿಲ್ಲ ಇಲ್ಲಿ ಅಂತ ಚುನಾವಣಾಧಿಕಾರಿಗಳು ತಲೆ ಚಚ್ಕೊಳ್ತಾ ಇದ್ದಾರೆ. ಈಗ ಯಾವೆಲ್ಲ 3 ಕೋಟಿ ಜನ ಫಾರ್ಮ್ ನ ವಾಪಸ್ ಕೊಟ್ಟಿಲ್ವೋ ಅವರೆಲ್ಲ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಾರೆ. ಇವರೆಲ್ಲ ಯಾರು? ಇಂಡಿ ಕೂಟಕ್ಕೆ ಓಟ್ ಹಾಕೋರು. 5, 10, 50,000ನೋ, 1,00,000ನೋ, ಬೇಡ 10,00,000ನೋ ಸಂಖ್ಯೆಯಾಗಿದ್ರೆ ಓಕೆ. ಆದ್ರೆ ರಾತ್ರೋರಾತ್ರಿ 3 ಕೋಟಿ ಜನ ಪರಾರಿಯಾಗಿರೋದು. ಉತ್ತರ ಪ್ರದೇಶ ಒಂದೇ ರಾಜ್ಯದ ಮತದಾರರು. ಉತ್ತರ ಪ್ರದೇಶದಲ್ಲಿ ಒಟ್ಟು 14,40,40,603 ಒಟ್ಟು ಮತದಾರರಿರೋದು. ಇದರಲ್ಲೇ 2,91,00,000 ಜನ ಗಾಯಬಾಗಿರೋದು. ಕಳೆದ ಲೋಕಸಭೆಯಲ್ಲಿ ಬಿಜೆಪಿಗೆ ಇಂಡಿ ಮೈತ್ರಿಕೂಟಕ್ಕಿಂತ 67 ಲಕ್ಷ ಓಟ್ಗಳು ಜಾಸ್ತಿ ಬಿದ್ದಿತ್ತು. ಮುಂದೆ ಎಲೆಕ್ಷನ್ ರಿಸಲ್ಟ್ ಏನಾಗಲಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರಬಹುದು. ಈ 3 ಕೋಟಿ ಓಟ್ಗಳು ಡಿಲೀಟ್ ಆಗ್ತಾ ಇರೋದು ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ. ನಷ್ಟ ಕಣ್ಮುಂದೆ ಕಾಣ್ತಾ ಇರೋದ್ರಿಂದನೇ ಇಂಡಿ ಮೈತ್ರಿಕೂಟದ ಒಬ್ಬೊಬ್ಬ ನಾಯಕರು ಕಣ್ಣಿಗೆ ವಿಕ್ಸ್ ಹಚ್ಕೊಂಡು ಅಳ್ತಾ ಇದ್ದಾರೆ. ಇದೇನಾಗ್ತಾ ಇದೆ? ನಮ್ಮ ಮತದಾರರೇ ನಮ್ಮ ಮುಂದೆ ಕರಗಿ ಹೋಗ್ತಾ ಇದಾರಲ್ಲ. ಅವರೆಲ್ಲ ಅಸ್ತಿತ್ವದಲ್ಲಿ ಇದ್ರೆ ತಾನೆ, ಅವರೆಲ್ಲ ಭಾರತದ ನಾಗರಿಕರಾಗಿದ್ರೆ ತಾನೆ ಚುನಾವಣಾ ಆಯೋಗದ ಮೇಲೆ ಸುಖ ಸುಮ್ನೆ ಆರೋಪ ಮಾಡ್ತಾರೆ. SIR ಆಗೋದು ವೋಟರ್ ಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕಷ್ಟೇ ಅಂತೆ. ಇಲ್ಲಿ ಮತದಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವರಿಗೆ ಸತ್ತವರನ್ನ ಡಿಲೀಟ್ ಮಾಡಬಾರ್ದು, ಡೂಪ್ಲಿಕೇಟ್ಸ್ ನ ಡಿಲೀಟ್ ಮಾಡಬಾರ್ದು, ಅಕ್ರಮ ವಲಸಿಗರನ್ನ ಮುಟ್ಟೋದಕ್ಕೆ ಹೋಗ್ಬಾರ್ದು. ಹೇಗಿದೆ ನೋಡಿ ಇವರ ನವರಂಗಿ ಆಟ. ಇವರು ಭಾರತದ ಜನರಿಂದ ಆಯ್ಕೆಯಾಗಲ್ಲ. ಇವರನ್ನು ಆಯ್ಕೆ ಮಾಡೋದಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಬೇಕು. ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಬೇಕು. ಭಾರತದವರು ಇವ್ರು ಯಾರಿಗೂ ಓಟ್ ಕೊಡಲ್ಲ. ಚುನಾವಣಾ ಆಯೋಗ ಅಂತೂ ಶಾಕ್ ಆಗೋಗಿದೆ. ಎಲ್ಲೋದ್ರು ಈ 3 ಕೋಟಿ ಜನ ನಮ್ಮಿಂದ ಫಾರ್ಮ್ ಪಡೆದು ವಾಪಸ್ಸೇ ಕೊಟ್ಟಿಲ್ವಲ್ಲ. 81% ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ SIR ಕಂಪ್ಲೀಟ್ ಆಗಿದೆ. ಚುನಾವಣಾ ಆಯುಕ್ತರು ಹೇಳೋ ಪ್ರಕಾರ ನಮಗೆ 2,91,00,000 ಜನ ಡಿಲೀಟ್ ಮಾಡ್ಬೇಕಾಗಿದೆ. ಇವರಲ್ಲಿ ಫಾರ್ಮ್ ಕೊಡದೇ ಇರೋರು, ಡೆಡ್ ಆಗಿರೋರು, ಬೇರೆ ಕಡೆ ಶಿಫ್ಟ್ ಆಗಿರೋರು ಸಹ ಇದ್ದಾರೆ ಅಂತ ಚುನಾವಣಾ ಆಯೋಗನೇ ಹೇಳ್ತಾ ಇರೋದು. ಯೋಗಿ ಸಹ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಈಗ ನನಗೆ ಹೆಂಗಿದ್ರು ಈಗ ಒಂದು ಅವಕಾಶ ಸಿಕ್ಕಿದೆ, SIR ರೂಪದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುಡಿಸಿ ಉತ್ತರ ಪ್ರದೇಶದಿಂದ ಗುಂಡಾಂತರ ಮಾಡೋದಕ್ಕೆ. ಹಾಗಾಗಿ ಯೋಗಿ ಪೊಲೀಸರು ಸಹ ಈಗ ಆಕ್ಷನ್ ಗಿಳಿದಿದ್ದಾರೆ. ಅವರನ್ನೆಲ್ಲ ಗುರುತಿಸಲಾಗ್ತಾ ಇದೆ ಯಾವೆಲ್ಲ ಕಳ್ಳ ಓಟುಗಳಿದಾವೆ. ಮೊನ್ನೆ ಸ್ವತಂತ್ರ ಭಾಷಣದಲ್ಲಿ ಕೆಂಪುಕೋಟೆಯಿಂದ ಮೋದಿ ಗರ್ಜಿಸಿದ್ರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ. ಇನ್ನೊಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಯೋಗಿ ಆಕ್ಷನ್ ಶುರು ಮಾಡಿಯಾಗಿದೆ. ಉತ್ತರ ಪ್ರದೇಶ ಪೊಲೀಸರು ಇದಕ್ಕೆ ಇಟ್ಟಿರ್ತಕ್ಕಂತ ಹೆಸರು ಆಪರೇಷನ್ ಟಾರ್ಚ್ ಅಂತ. ಇದು ಬೆಳಗ್ಗೆ ಮಾಡೋ ಆಪರೇಷನ್ ಅಲ್ಲ, ಮಧ್ಯರಾತ್ರಿ ಕತ್ತಲಾದ ಮೇಲೆ ಯುಪಿಯ ಪೊಲೀಸರು ಬೀದಿಗಿಳಿತಾರೆ ಬೇಟೆಗೆ. ಯಾಕಂದ್ರೆ ದಿನದಲ್ಲಿ ಹೋದ್ರೆ ಜನ ಸಿಗೋದಿಲ್ಲ, ಕೆಲಸಗಳಿಗೆ ಹೋಗಿರ್ತಾರೆ. ಹೇಗಿದ್ರು SIR ನಡೀತಾ ಇದೆ ಅಂತ ಗೊತ್ತು. ಕಳ್ಳ ಓಟು ಹಾಕೋರು ನಾಪತ್ತೆ ಆಗ್ತಾರೆ. ದಿನದಲ್ಲಿ ಪೊಲೀಸರು ಬರ್ತಾರೆ, BLOಗಳು ಬರ್ತಾರೆ, ಫಾರ್ಮ್ ಕೇಳ್ತಾರೆ, ವಿಚಾರಿಸ್ತಾರೆ, ಎಲ್ಲ ಗೊತ್ತು. ರಾತ್ರೋರಾತ್ರಿ ಮನೆಗೆ ಬರೋದು. SIR ಕಂಪ್ಲೀಟ್ ಆಗೋವರೆಗೂ ಇದೇ ನಾಟಕ ಆಡ್ತಾ ಇದ್ರು ನೋಡಿ. ಆದ್ರೆ ಇವರು ಚಾಪೆ ಕೆಳಗ್ ತೂರೋಕೆ ಪ್ರಯತ್ನ ಮಾಡಿದ್ರೆ ಉತ್ತರ ಪ್ರದೇಶದ ಯೋಗಿ ಪೊಲೀಸರು ರಂಗೋಲಿ ಕೆಳಗ್ ತೂರ್ತಾರೆ. ಹಾಗಾಗಿ ರಾತ್ರಿ ಮಧ್ಯರಾತ್ರಿ ಅನ್ನದೇ ದಾಳಿಗಳಾಗ್ತಾ ಇರೋದು. ಒಬ್ಬೊಬ್ಬರ ಕಾಗದ ಪತ್ರನು ಚೆಕ್ ಮಾಡಲಾಗ್ತಾ ಇದೆ. ಪೂರ್ತಿ ಪ್ರದೇಶದಾದ್ಯಂತ ಗುಡಿಸಲುಗಳು, ರೈಲ್ವೆ ಸ್ಟೇಷನ್ಗಳು, ಬಸ್ ತಂಗುದಾಣಗಳು, ಹೋಟೆಲ್ಗಳು ಎಲ್ಲ ಕಡೆ ಟಾರ್ಚ್ ಹಾಕಿ ಹುಡುಕ್ತಾ ಇದ್ದಾರೆ ಯುಪಿ ಪೊಲೀಸರು. ಯಾರಾದ್ರೂ ಅಕ್ರಮ ವಲಸಿಗರು ಸಿಗ್ತಾರಾ ಅಂತ. ಪರ್ಟಿಕ್ಯುಲರ್ ಆಗಿ ಅಕ್ರಮ ಬಾಂಗ್ಲಾ ವಲಸಿಗರ ರೋಹಿಂಗ್ಯಾಗಳ ತಲಾಶ್ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ಪ್ಲೇಸ್ಗಳು, ಹೋಟೆಲ್ಗಳಲ್ಲಿ, ಬಸ್ ಸ್ಟ್ಯಾಂಡ್ ಗಳಲ್ಲಿ ಎಲ್ಲೂ ಬಿಡ್ತಾ ಇಲ್ಲ. ಎಲ್ಲೆಲ್ಲಿ ಅನುಮಾನ ಬರುತ್ತೋ ಅಲ್ಲೆಲ್ಲ ರೈಡ್ಗಳಾಗ್ತಾ ಇದಾವೆ, ತಪಾಸಣೆ ತನಿಖೆಗಳಾಗ್ತಾ ಇದಾವೆ. ಯಾಕಂದ್ರೆ ಈ ಆಪರೇಷನ್ ಆಗೋದಕ್ಕೂ ಮುಂಚೆ ಒಂದು ಚೇತಾವಣಿ, ವಾರ್ನಿಂಗ್ ಕೊಟ್ಟಿದ್ರು ಯೋಗಿ ಆದಿತ್ಯನಾಥ್.
ನಮ್ಮ ಕಾರ್ಯಾಚರಣೆ ಶುರುವಾಗೋದಕ್ಕೂ ಮುಂಚೆ ಉತ್ತರ ಪ್ರದೇಶ ಬಿಟ್ಟು ಹೋಗಿ. ಸಮಸ್ಯೆಯನ್ನ ಸುಮ್ಮನೆ ಮೈ ಮೇಲೆ ಎಳೆದುಕೊಳ್ಬೇಡಿ. ಯೋಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆರ್ಡರ್ನೇ ಉತ್ತರ ಪ್ರದೇಶನ ಕ್ಲೀನ್ ಮಾಡೋದಕ್ಕೆ ಬಳಸಿರೋದು. ಯೋಗಿ ಹೇಳೋದು, ಮಾನನೀಯ ಉತ್ತರ ಪ್ರದೇಶದ ಜನಗಳೇ, ಅಕ್ರಮ ವಲಸಿಗರಿಗೆ ನಮ್ಮ ರಾಜ್ಯದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡೋದಕ್ಕಾಗಲ್ಲ. ನಮ್ಮ ರಾಜ್ಯದ ಸಂಸಾಧನಗಳ ಮೇಲೆ, ಮೂಲಭೂತ ಸೌಕರ್ಯಗಳ ಮೇಲೆ, ಉದ್ಯೋಗ, ಬಟ್ಟೆ, ವಸತಿ, ಆಹಾರಗಳ ಮೇಲೆ ಕೇವಲ ಉತ್ತರ ಪ್ರದೇಶದ ಜನರ ಹಕ್ಕು ಮಾತ್ರ ಇರೋದು. ಯಾವುದೇ ಕಾರಣಕ್ಕೂ ಇದನ್ನು ನಾವು ಅಕ್ರಮ ವಲಸಿಗರ ಜೊತೆ ಹಂಚಿಕೊಳ್ಳೋದಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಮೊದಲ ಆದ್ಯತೆ. ಯಾರೆಲ್ಲ ಉತ್ತರ ಪ್ರದೇಶಕ್ಕೆ ಬಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಹೊರೆಯಾಗಿದ್ದೀರೋ ಅವರನ್ನೆಲ್ಲ ಕ್ಲೀನ್ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ನಿಮ್ಮ ಮನೆಯ ಕೆಲಸ ಕಾರ್ಯಗಳಿಗೆ ನಿಯುಕ್ತಿ ಮಾಡುವಾಗ ಅವರ ಪೂರ್ಣ ಅಧ್ಯಯನ ಮಾಡಿ, ಅನುಮಾನಾಸ್ಪದ ಜನಗಳನ್ನ ನಿಯುಕ್ತಿ ಮಾಡಿಕೊಳ್ಬೇಡಿ ಅಂತ ಯೋಗಿ ಎಚ್ಚರಿಸ್ತಾ ಇರೋದು. ಇಂಡಿ ಮೈತ್ರಿಕೂಟದ ವಕೀಲರು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು. ಅಯ್ಯೋ, ಅಷ್ಟು ಜನ ರೋಹಿಂಗ್ಯಾಗಳು ನಾಪತ್ತೆಯಾಗಿದ್ದಾರೆ, ಇಷ್ಟು ಜನ ನಾಪತ್ತೆಯಾಗಿದ್ದಾರೆ, ಹೇಬಿಯಸ್ ಕಾರ್ಪಸ್ ಹಾಕಿ ಅವರನ್ನೆಲ್ಲ ನ್ಯಾಯಾಲಯದ ಮುಂದೆ ಕರೆತರಬೇಕು. ಇವ್ರು ಯಾವತ್ತಾದ್ರೂ ಭಾರತದವರ ಬಗ್ಗೆ ಈ ರೀತಿ ಅನುಕಂಪ ತೋರಿ ಸುಪ್ರೀಂ ಕೋರ್ಟ್ ಹೋಗಿದ್ದಿದ್ಯಾ? ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡೋದಕ್ಕಾಗೋದಿಲ್ಲ. ಈ ಆದೇಶನೇ ತೋರಿಸಿ ಯೋಗಿ ಆಪರೇಷನ್ ಟಾರ್ಚ್ ಮಾಡ್ತಾ ಇರೋದು ಉತ್ತರ ಪ್ರದೇಶದಾದ್ಯಂತ. ಇವ್ರೇನ್ ಹೇಳಿದ್ರು, SIR ನಾಗರಿಕತ್ವವನ್ನ ಸಾಬೀತು ಮಾಡೋದಿಲ್ಲ. ಸರಿ, ಆದ್ರೆ ಸುಪ್ರೀಂ ಕೋರ್ಟ್ ಇಲ್ಲೂ ಹೇಳಿರೋದೇನು, ಚುನಾವಣಾ ಆಯೋಗಕ್ಕೆ ಅನುಮಾನ ಬಂದ್ರೆ ನಾಗರಿಕತ್ವವನ್ನ ಸಾಬೀತುಪಡಿಸುವ ದಾಖಲೆಗಳನ್ನು ಸಹ ಕೇಳಬಹುದು. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಆದೇಶ. ಇದೆಲ್ಲ ಟೆನ್ಷನ್ ಕೊಟ್ಟಿರೋದು ಇವರಿಗೆ. ಅಂದ್ರೆ SIR NRC ಆಗೋಗ್ಬಿಟ್ಟಿದೆ. ಈ ಎಲ್ಲ ಸುಪ್ರೀಂ ಕೋರ್ಟ್ ನ ಕಮೆಂಟ್ ಗಳು ಚುನಾವಣಾ ಆಯೋಗಕ್ಕೆ ನೂರಾನೇ ಬಲ ಕೊಟ್ಟಿರೋದು. ಇದನ್ನೇ ಆಪರೇಷನ್ ಟಾರ್ಚ್ ಅಲ್ಲಿ ಬಳಸ್ಕೊಳ್ತಾ ಇರೋದು. ಹೊಸ ಹೊಸ ಟೀಮ್ ಗಳನ್ನ ರಚನೆ ಮಾಡಿದ್ದಾರೆ ಯೋಗಿ. ಎಲ್ಲೆಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೋ ಇವರು ನಮ್ಮ ರಾಜ್ಯದವರಲ್ಲ ಅಂತ ಸಂದೇಹ ಬರುತ್ತೋ ಅಲ್ಲೆಲ್ಲ ಹೋಗಿ ದಾಖಲಾತಿಗಳನ್ನ ಕೇಳ್ತಾ ಇದ್ದಾರೆ. ಅವರ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಎಲ್ಲದರ ತಲಾಶ್ ಆಗ್ತಾ ಇದೆ. ಇಲ್ಲಿಗೆ ಯಾವಾಗ ಬಂದಿದ್ದು, ಎಲ್ಲಿಂದ ಬಂದಿದ್ದು, ಎಷ್ಟ್ ದಿವಸದಿಂದ ಇರೋದು, ಏನ್ ಕೆಲಸ ಮಾಡೋದು, ಯಾರ್ಯಾರು ಇರೋದು, ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ವಿಚಾರಣೆ ಮಾಡಲಾಗ್ತಾ ಇದೆ ಈ ಆಪರೇಷನ್ ಟಾರ್ಚ್ ಅಲ್ಲಿ ಯೋಗಿ ಪೊಲೀಸರಿಂದ. ಇದು ಕೇವಲ ಯಾವುದೋ ಒಂದೆರಡು ಜಿಲ್ಲೆಗಳಲ್ಲ, ಇಡೀ ಉತ್ತರ ಪ್ರದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಆಪರೇಷನ್ ಟಾರ್ಚ್ ನಡೀತಾ ಇದೆ. ಅದರ ಪರಿಣಾಮನೇ 2,91,00,000 ಜನ ಉತ್ತರ ಪ್ರದೇಶ ಬಿಟ್ಟು ಪರಾರಿಯಾಗಿರೋದು. ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ಅಪರ್ಣಾ ಯಾದವ್ ಅನ್ನುವವರ ಕ್ಷೇತ್ರದಲ್ಲಿ 300 ಜನ ರೋಹಿಂಗ್ಯಾಗಳು ನಾಪತ್ತೆಯಾಗಿರೋದು. ವಾರಣಾಸಿಯ ಒಂದು ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಅಕ್ರಮ ವಲಸಿಗರಿದ್ರಂತೆ. ಅವರೆಲ್ಲ SIR ನಿಂದ ರಾತ್ರೋರಾತ್ರಿ ಪರಾರಿಯಾಗ್ಬಿಟ್ಟಿದ್ದಾರೆ. ಮೀರಟ್ ಅಲ್ಲಿ 1,600 ಕುಟುಂಬಗಳ ಇನ್ವೆಸ್ಟಿಗೇಷನ್ ಆಗಿದೆ. ಅದರಲ್ಲಿ 600 ಜನರ ಮೇಲೆ ಅನುಮಾನ ಬಂದಿರೋದು. ಇವ್ರು ನಿಜಕ್ಕೂ ಭಾರತದವ್ರು ಹೌದು ಅಲ್ವೋ ಅಂತ. ಇದನ್ನ ತನಿಖೆ ಮಾಡೋದ್ ಬೇಡವಾ? ಇವರನ್ನೆಲ್ಲ ದೇಶ ಬಿಟ್ಟು ಹೊರಗಾಕೋದ್ ಬೇಡವಾ? ಇದೆಲ್ಲ ಯಾವ್ದೋ ಒಂದು ಕ್ಷೇತ್ರದ ಎಕ್ಸಾಂಪಲ್ ಕೊಡ್ತಾ ಇರೋದು. ಇನ್ನು ಉತ್ತರ ಪ್ರದೇಶದಾದ್ಯಂತ ಈ ಸಂಖ್ಯೆ 3 ಕೋಟಿ. ಯೋಗಿಯ ಕಾರ್ಯಾಚರಣೆ ಇಲ್ಲಿಗೆ ನಿಲ್ತಾ ಇಲ್ಲ. ಈ 3 ಕೋಟಿ ಜನ ಏನು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ತಾ ಇದ್ದಾರೆ, ಇವರೆಲ್ಲ ಯಾರು, ಎಲ್ಲಿಂದ ಬಂದಿರೋರು, ಇಷ್ಟು ದಿವಸ ಇವರು ಇಲ್ಲಿ ಯಾಕಿದ್ರು ಅನ್ನುವಷ್ಟರ ಮಟ್ಟಿಗೆ ಮೈಕ್ರೋ ಲೆವೆಲ್ ಇಳಿದು ತನಿಖೆ ಮಾಡಲಾಗ್ತಾ ಇದೆ. ಬೇರೆ ರಾಜ್ಯಗಳಲ್ಲಾದ್ರೆ ಅವನ್ನ ಡಿಲೀಟ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಅಕ್ರಮ ವಲಸಿಗರು ಚುನಾವಣೆ ಆಗೋವರೆಗೂ, SIR ಪ್ರಕ್ರಿಯೆ ಆಗೋವರೆಗೂ ಬೇರೆ ರಾಜ್ಯಗಳಿಗೆ ಹೋಗಿ ತಲೆಮರೆಸಿಕೊಂಡಿರ್ತಾರೆ. ಆ ನಂತರ ಬಂದು ಮತ್ತೆ ಸೆಟ್ಲ್ ಆಗ್ತಾರೆ. ಆದ್ರೆ ಯೋಗಿಯ ಕಾರ್ಯಶೈಲಿನೇ ಬೇರೆ. ಯಾರೀ 3 ಕೋಟಿ ಜನ ಪತ್ತೆ ಮಾಡಿ ಅಂತ ಕೆಲಸ ಕೊಟ್ಟಿರೋದು. ಅದಕ್ಕಾಗಿ ಸಾವಿರಾರು ಕೆಪಾಸಿಟಿಯ ಡಿಟೆನ್ಷನ್ ಕ್ಯಾಂಪ್ ಗಳನ್ನ ರಚನೆ ಮಾಡಲಾಗಿದೆ ಉತ್ತರ ಪ್ರದೇಶದಲ್ಲಿ. ಯೋಗಿಯ ಈ ಪಾಲಿಸಿಯನ್ನ ಭಾರತದ ಇತರ ರಾಜ್ಯಗಳು ಮಾಡಿದ್ರೆ ಆದಷ್ಟು ಬೇಗ ಅಕ್ರಮ ವಲಸಿಗರ ಮುಕ್ತ ರಾಷ್ಟ್ರ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.